ಟಿವಿ ವೀಕ್ಷಕರಿಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮರಳುಬಾಗಿಲಿನ ಶ್ರೀ ಆಂಜನೇಯ ಸ್ವಾಮಿ ಯುವಕರ ಸಂಘ ಹಾಗೂ ಕುಂಬಾರ ಬೀದಿಯ ಮಹಾಗಣಪತಿ ಸಂಘದಿಂದ ರಂಗೋಲಿ ಸ್ಪರ್ಧೆ ದೇವನಹಳ್ಳಿ ನಗರದ ಮರಳುಬಾಗಿಲಿನಲ್ಲಿ ನಡೆಯಿತು. ಕಾಂಗ್ರೆಸ್ ಯುವ ಮುಖಂಡ ಅರ್ಜುನ್ ಮಾತನಾಡಿ, 36ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೀರಿ. ಈ ವರ್ಷ ರಂಗೋಲಿ ಸ್ಪರ್ಧೆ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಹಾಗೂ ಎಲ್ಲ ರಂಗೋಲಿ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಕ್ಕಂಥವ್ರಿಗೆ ವಿಶೇಷವಾದ ಬಹುಮಾನ ಈ ಸತಿ ಮಾಡಿದ್ದಾರೆ. ಮಣ್ಣಿನ ಗಣೇಶನ ಪ್ರಸಾದ ಎಲ್ಲ ಸ್ನೇಹಿತರು ವಿಶೇಷವಾದ ಅನ್ನಸಂತರ್ಪಣೆ ಮಾಡ್ತಿದ್ದ ಜನ ಸೇರಿ ಜೆಡಿಎಸ್ ಮುಖಂಡ ಲಕ್ಷ್ಮೀನಾರಾಯಣ್ ಮಾತನಾಡಿ, ಎಲ್ಲ ಎಷ್ಟು ಚೆನ್ನಾಗಿದೆ, ಎಲ್ಲ ವಿಜೃಂಭಣೆಯಿಂದ ಕಾಣ್ತಾ ಇದೆ. ಯಾರು ಆ ರಂಗೋಲಿ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೆಲ್ಲ ಒಳ್ಳೇದಾಗಲಿ. ನಾವು ಭಗವಂತ ಗಣಪತಿ ಎಲ್ರಿಗೂ ಈ ಒಂದು ಸಂಘ ಹುಡುಗರು ಯಾರು ಸಂಘ ಮಾಡ್ಕೊಂಡಿದ್ದಾರೆ ಆ ಹುಡುಗರಿಗೆ, ಆಮೇಲೆ ಈ ವಾರ್ಡ್ನ ಜನತೆಗೆ ಎಲ್ರಿಗೂ ದೇವರು ಒಳ್ಳೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು, ಹಾಗೂ ವಿಶೇಷವಾಗಿ ವಿದ್ಯಾರ್ಥಿಗಳು ಅವರು ಚೆನ್ನಾಗಿ ಅವ್ರಿಗೆ ವಿದ್ಯೆ ಬರೋಂಗಾಗಲಿ. ದಯವಿಟ್ಟು ಕೆಲವು ವಿದ್ಯಾರ್ಥಿಗಳು ಕೆಟ್ಟ ದಾರಿಗೆ ಹೋಗ್ತಾ ಇದ್ದಾರೆ, ಅವನ್ನೆಲ್ಲ ಬಿಟ್ಟು ಎಲ್ಲರೂ ಒಂದು ಒಳ್ಳೆ ವಿದ್ಯೆ ಕಲಿತು ಆ ಗಣೇಶನಿಗೆಲ್ಲ ಒಳ್ಳೇದು ಮಾಡಲಿ ಅಂತೇಳಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಬಾಂಬಿ ನಾರಾಯಣ ಸ್ವಾಮಿ, ಜೆಡಿಎಸ್ ಮುಖಂಡ ಲಕ್ಷ್ಮೀನಾರಾಯಣ್, ಮಾಜಿ ಪುರಸಭಾಧ್ಯಕ್ಷ ನರಸಿಂಹಮೂರ್ತಿ, ನಾಗರಾಜು, ಬಿಜೆಪಿ ಮುಖಂಡ ಮುನಿರಾಜು, ಮನೋಜ್, ಚಿಂತಾಮಣಿ ಸೀನಪ್ಪ, ಬೊಮ್ಮಯ್ಯನವರ ರಮೇಶ್, ಗಂಗಾಧರ್, ಮನೋಜ್, ಪುನೀತ್, ಪವನ್, ಶ್ರೀ ಆಂಜನೇಯ ಸ್ವಾಮಿ ಯುವಕರ ಸಂಘ ಹಾಗೂ ಕುಂಬಾರ ಬೀದಿಯ ಮಹಾಗಣಪತಿ ಸಂಘದ ನೂರಾರು ಪದಾಧಿಕಾರಿಗಳು, ಮಹಿಳೆಯರು ಹಾಜರಿದ್ದರು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ 9900385176. ಸುದ್ದಿ ವೀಕ್ಷಕರಿಗೆ ಧನ್ಯವಾದ.